ವರ್ಷದ ಹುಡುಗ ಇರಬೇಕು. ಎಷ್ಟು ಕಾಸ್ಮೋಪಾಲಿಟನ್ ನಮ್ಮ ಅಜ್ಜ. ನಾನು ಇನ್ನೂ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ನನ್ನ ಮಟ್ಟಿಗೆ ಒಂದು ಸರ್ವಜ್ಞೆ. ಬೆಳಿಗ್ಗೆ ನನ್ನ ಒತ್ತಾಯ ಮಾಡಿ ಉಪನಿಷತ್ ಕ್ಲಾಸಿಗೆ ಕಳಿಸ್ತಾ ಇಲ್ಲ, ಉಪನಿಷತ್ ಕಲಿ ಅಂತ. ಸಾಯಂಕಾಲ ರಾತ್ರಿ ಊಟ ಆದಮೇಲೆ ನನ್ನ ಪುಟ್ಟ ಹುಡುಗ ಎದೆ ಮೇಲೆ ಮನಸ್ಕೊಂಡು ಶರಣರ ಕಥೆಗಳನ್ನು ಹೇಳಬೇಕು. ನನ್ನ ಕಣ್ಮುಂದೆ ಬರ್ತದೆ, ತುಂಬ ಚಂದ ಕಥೆ ಹೇಳೋನು ನಮ್ಮ ಅಜ್ಜ. ಆಗಾಗ ನನ್ನ ಕಿವಿಯಲ್ಲಿ ಕೇಳೋನು, ಎದೆ ಮೇಲೆ ಮನಸ್ಕೊಂಡು ಆ ಕಿವಿ ನನ್ನ ಬಾಯಿ ಹತ್ರ ಇರುತ್ತಲ್ಲ, ಅವ್ನು ಕೇಳೋನು, ಕತೆ ಕಾಣಿಸ್ತಾ ಇದೆಯೇನೋ, ಕತೆ ಕೇಳಿಸ್ತಾ ಇದೆಯೇನೋ ಅಂತ ಕೇಳ್ತಾ ಇರಲಿಲ್ಲ. ಕತೆ ಕಾಣಿಸ್ತಾ ಇದೆಯೇನೋ ಅಂತ ಕೇಳಬೇಕು. ಅಜ್ಜ ಕಾಣಿಸ್ತಾ ಇದೆ ಅಂತ ಕೇಳಾಗ ಅಂದ್ರೆ ಅವ್ನು ಹೇಳಿದ್ದನ್ನು ಕಣ್ಣು ಮುಂದೆ ಕಟ್ಟಬೇಕು. ಆ ಥರ ಕತೆ ಕಟ್ಟಿ ಹೇಳುವಂಥ ಅಜ್ಜ. ಅಕ್ಕ ಮಹಾದೇವಿ ಜೀವನದ ಕಥೆಯನ್ನು ಹೇಳಿ ಕೊನೆಗೆ ಅಕ್ಕ ಕದಲಿ ವನಕ್ಕೆ ಹೋದಪ್ಪ ಅಂದಾಗ ನಾನು ಬಿಕ್ಕಿ ಬಿಕ್ಕಿ ಅರ್ಥದ ನೆನಪಿಗೆ ನನಗೆ. ಅಜ್ಜ ನಾವು ಹೋಗೋಣಡಿ ಕದಲಿ ವನಕ್ಕೆ ಅಂತ ಹೇಳಿದೆ. ನೀ ಸಣ್ಣವಿದೆಯಪ್ಪ, ದೊಡ್ಡವನಾಗ ನಾನು ಹೋಗು ಅಂತ. ಆ ಮಾತಿನ ಪ್ರಭಾವ ಎಷ್ಟಿತ್ತು ನನ್ನ ಮೇಲೆ ಅಂದರೆ, ನಾನು ಕೆಲಸಕ್ಕೆ ಸೇರಿದ ನಾನು ಮೊದಲನೇ ಸಂಬಳ ಬಂದಾಗ ನಾನು ಓದದ್ದೇ ಶ್ರೀಶೈಲಿ. ಈಗ ಮಾಧ್ಯಮ ಮಾಡಿದ್ದೆ. ಎಷ್ಟು ದೊಡ್ಡ ಮನಸ್ಸು ಅವನು ಅಂದರೆ, ನಾನು ಹೇಳೋದು, ನಾನು ಇಂಗ್ಲೀಷ್ ಬರೋದಿಲ್ವೋ, ನೀ ಬೈಬಲ್ ಓದು, ನೀ ಕುರಾನ್ ಕಲಿ. ಅವನು ಒಂದು ಮಾತು ಹೇಳ್ತಿದ್ದ ನನಗೆ, ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತ ಅನಿಸುತ್ತೆ. ಬಸವಣ್ಣವ್ರು ಹೇಳಿದ ಮಾತನ್ನು ನನಗೆ ಅರ್ಥ ಆಗೋದು ಹೇಳಿದವ ನಮ್ಮ ಅಜ್ಜ. ನೀನೊಂದು ರೂಮಲ್ಲಿ ಕೂತಿದ್ಯಪ್ಪ, ಕೋಣೆಯಲ್ಲಿ ಕೂತಿದ್ಯಾ, 20 ಕಿಟಕಿ ಇದ್ದಾವೆ. ಯಾವುದೇ ಕಿಟಕಿ ಮುಚ್ಚಬೇಡಪ್ಪ, ಮುಚ್ಚಿದ್ರೆ ನೀರಿಗೆ ಬೆಳಕು ಕಮ್ಮಿ ಆಗ್ತದೆ, ಹೊರಗಡೆ ಬೆಳಕಿದ್ದೆ. ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದವನು. ಯಾವುದ್ರ ಬಂದು ಟೀಕೆ ಮಾಡೋಕ್ಕೆ ಹೋಗಬೇಡ, ಒಳ್ಳೆಯದೇನಿದೆ ಆರಿಸ್ಕೋ. ನೀನು ಜೀವನ ತಾನೇ ಬದುಕಬೇಕಾದದ್ದು. ಕಸದ ಗುಡ್ಡಿ ಪಕ್ಕ ನಿಂತು ಯಾಕೆ ಕೊಳಕ್ಕೆ ನಾರ್ತದೆ ಅಂತೀಯೋ, ಅಲ್ಲಿ ಗುಲಾಬಿ ತೋಟ ಇದೆ, ಹೋಗಿ ಆರಿಸ್ಕೋ, ಬೊಕ್ಕೆ ಮಾಡ್ಕೋ ಜೀವನಕ್ಕೊಂದು. ಪ್ರತಿಯೊಂದು ಧರ್ಮದಲ್ಲಿ ಯಾವ ಚೆನ್ನಾಗಿದೆ ಆರಿಸಿಟ್ಕೋ ಅನ್ನುವಂಥವನು. ನನಗೆ ಎಷ್ಟು ಹುಚ್ಚು ಹಚ್ಚಿದ್ದ ಅಂದರೆ, ನಾನು ಬೆಂಗಳೂರಿಗೆ ಬಂದಾಗ ಗಾಂಧಿನಗರದ ಮೌಲ್ವಿ ಗೊತ್ತು ಮಾಡಿಕೊಂಡು 6 ತಿಂಗಳು ಮನೆಗೆ ಹೋಗಿ ಕುರಾನ್ ಕಲ್ತಿದ್ದೆ. ಕಲಿಬೇಕು ಅನ್ನೋ ಅಜ್ಜ ಕಲಿಸಿದ್ರು. ಬೈಬಲ್ ಕಲಿತು ಸಾಕಷ್ಟು ಓದಿದ್ದಾನೆ. ಇದು ಅನ್ನಿಸ್ತು, ಇವತ್ತಿಗೆ ನಮ್ಮ ಅಜ್ಜ ಹೇಳಿದ, 900 ವರ್ಷಗಳ ಹಿಂದೆ ಯಾರಾದರೂ ವಿಚಾರ ಮಾಡಿದ್ದೀರಾತ? ಜಾತಿಗಳನ್ನು ನೋಡಬೇಡಿ, ಅಂತಸ್ತು ನೋಡಬೇಡಿ, ಸಮಾನತೆಯನ್ನು ನೋಡಿ ಅಂತ ಹೇಳಿದಂಥ ಅದ್ಭುತವಾದಂಥ ಮಾತು. ನನ್ನಂತ ಕಾಡಿದವನು, ಹಗಲು ರಾತ್ರಿ ಕಾಡಿದಂಥವನು ಅಲ್ಲಮ್ಮ ಪ್ರಭು. ಮಲ್ಕೊಳ್ಳೋಕ್ಕೆ ಬಿಡೋದು. ಒಂದು ವಚನ ತಲೆಗೆ ಹೋಗ್ಬಿಟ್ಟರೆ ಅರ್ಥ ಆಗೋ ತನಕನೂ ನಿದ್ದೆ ಬರೋದು. ಹಾಗೆ ಕಾಡಿದಂಥವನು ಅಲ್ಲಮ್ಮ ಪ್ರಭು. ನನಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಒಂಥರ ಗಾಬರಿ ಆಯಿತು. ಅಲ್ಲಮ್ಮ ಪ್ರಭು ಇಟ್ಕೊಂಡು ಸಸ್ಥಳ ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆಯಾ ನಾನು ಅಂತ ಧೈರ್ಯ ಮಾಡಿದೆ. 7 ದಿವಸ ಮಾತಾಡಿದ್ದೆ ಅಲ್ಲಮ್ಮ ಪ್ರಭು ಬಗ್ಗೆ. ಸಾಕಾಗಲಿಲ್ಲ ಸಮಯ. ಪ್ರಭು ಬಗ್ಗೆ 7 ದಿವಸ ಹೆಂಗೆ ಸಾಕಾಗಿತ್ತು? ಅದು ಕೂಡ ನನ್ನ ಬೊಗಸೆಯಲ್ಲಿ ಆಕಾಶ ಹಿಡ್ಕೊಂಡಂಥ ಕೆಲಸ. ಅಲ್ಲಮ್ಮ ಪ್ರಭುಗಳ ಬಗ್ಗೆ ಅವರ ಬೆಳಗಿನ ವಚನಗಳು, ಬಸವಣ್ಣವರ ಕಾಯಕ ಸಿದ್ಧಾಂತ. ನನಗೆ ಒಂದು ಪದ್ಯ ಕಾಡುತ್ತಿತ್ತು. ನಾನು ಎಷ್ಟು ಅದ್ಭುತವಾಗಿ ಕಾಡಿತು ಅಂದರೆ, ದೇವದೇವ ಭಿನ್ನಪವನ ಅವಧಾರ, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲರೂ ಒಂದೇ ಎಂದೆ. ಹಾರುವ ಮೊದಲು ಸ್ವಪಚ ಕಡೆಯಾಗಿ ಭಾವಿಯಾದವರು ಒಂಬೇ ಎಂದೆ. ಹೀಗೆಂದು ನಂಬುವುದು ಎನ್ನ ಮನವು. ಈ ನುಡಿಯ ನಡೆಯೊಳಗೆ ಎಳ್ಳು ಮೊನೆಯಷ್ಟು ಸಂದೇಹ ಉಳ್ಳರೆ ಹಲುದೋರಿ ಮೂಕೊಯ್ ಕೂಡಲ ಸಂಗಮ ದೇವ ಅಂತ ಹೇಳಿದಂತ. ಈ ಥರ ಚಾಲೆಂಜ್ ಯಾರು ತಗೋತಾರ ಅಂತ ಆಶ್ಚರ್ಯ ಆಗುತ್ತೆ. ಅದಕ್ಕೆ ನನಗೆ ಬಸವಣ್ಣವರ ಕಾಯಕ ಸಿದ್ಧಾಂತ, ಅಕ್ಕನ ವೈರಾಗ್ಯ, ಸಿದ್ದರಾಮೇಶ್ವರರ ಕರ್ಮಯೋಗ ಇವೆಲ್ಲವೂ ನನಗೆ ಕೇವಲ ಸಾಹಿತ್ಯವಾಗಿ ಉಳಿಯಲಿಲ್ಲ, ಅವು ಬದುಕಿನ ದಾರಿದೀಪಗಳಾಗಿ ನಿಂತ್ಕೊಂಡು. ಆ ಶರಣರನ್ನು ಕುರಿತು ಮಾತಾಡಿದಂಥ ನಾನು ಕೆಲವು ಉಪನ್ಯಾಸ ಆಗಲಿ, ಸಂಪಾದಿಸಿದಂಥ ಸುಮಾರು 30 ಪುಸ್ತಕಗಳನ್ನು ಶರಣೆಯರ ಬಗ್ಗೆ ಮಾಡಿದ್ದುಂಟು. ಅದು ನನ್ನ ಸ್ವಂತ ಶಕ್ತಿ ಅಂತ ತಿಳ್ಕೊಂಡ್ರೆ ಅಹಂಕಾರ ಆಗ್ತದೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಕೂಡಲ ಸಂಗಮ ದೇವ ಬಳ್ಳಿಗೆ ಕಾಯದಿಲ್ಲಿಕೆ ಎಂದು. ಹಾಗೆ ಇಂದಿನ ಈ ಗೌರವಕ್ಕೆ ಕಾರಣರಾದವರು ನನ್ನ ಪ್ರೇರಣೆ ಕೊಟ್ಟಂಥ ನನ್ನ ಅಜ್ಜ, ನನ್ನ ಗುರುಗಳು, ಮಾರ್ಗದರ್ಶಕರು ಮತ್ತು ವಚನ ಸಾಹಿತ್ಯದ ಆಳವನ್ನು ಅರಿಯೋದಕ್ಕೆ ನನಗೆ ಪ್ರೇರಣೆ ಕೊಟ್ಟಂಥ ಸಹೃದಯಿ ಓದುಗರು. 12ನೇ ಶತಮಾನದ ವಚನ ಚಳವಳಿ ನಮಗೆ ನೀಡಿದಂಥ ಬಹುದೊಡ್ಡ ಕಾಣಿಕೆ ಅಂದರೆ ಮನುಷ್ಯತ್ವ. ಎಲ್ಲ ಹೇಳ್ತೀವಿ ನಾವು, ಮುಖ್ಯವಾಗಿ ಮನುಷ್ಯತ್ವವನ್ನು ಕಲಿಸಿ, ಮನುಷ್ಯರನ್ನು ಮನುಷ್ಯರಾಗಿ ನಡೆಸಿಕೊಳ್ಳಿ, ಮನುಷ್ಯರ ಹಾಗೆ ಬದುಕಿ ಅಂತ. ಇಂದು ಸಮಾಜದಲ್ಲಿ ಸೌಹಾರ್ದತೆ, ನೈತಿಕತೆ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಅಂತ ನಮಗೆಲ್ಲರಿಗೂ ಅನಿಸಿದೆ. ಶರಣರ ವಚನಗಳು ನಮಗೆ ತೋರು ಬೆರಳಾಗಬೇಕು.
ಈ ಪ್ರಶಸ್ತಿಯನ್ನು ನಾನು ಆ ಮಹಾಶರಣರ ಪಾದಕಮಲಗಳಲ್ಲಿ ಅರ್ಪಿಸಿ ನನ್ನನ್ನು ಬೆಳೆಸಿದಂಥ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸ್ತೇನೆ. ಕೊನೆಗೆ ಬ್ರಹ್ಮ ಪದವಿಯೇನೊಲ್ಲೆ, ವಿಷ್ಣು ಪದವಿಯೇನೊಲ್ಲೆ, ರುದ್ರ ಪದವಿಯೇನೊಲ್ಲೆ, ನಾನು ಮತ್ತಾವ ಪದವಿಯೇನೊಲ್ಲೆ ನಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಎಂಬ ಬಸವಣ್ಣವರ ವಿನೀತ ಭಾವನೆಯೊಂದಿಗೆ ಈ ಪ್ರಶಸ್ತಿಯನ್ನು ನಾನು ಅದೇ ವಿನಯದಿಂದ ಸ್ವೀಕರಿಸ್ತೇನೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ವಚನಕ್ಕೆ ಒಂದು ಅನ್ವರ್ಥ ನಾವು ಮಾಡಬೇಕು. ವ್ಯಾಸಕರ್ಷಿಕೆ ಒಂದು ಜೋರು ಚಪ್ಪಾಳೆ ಇಂಥ ಅದ್ಭುತವಾದ ನೃತ್ಯ ಮಾಡಿದ್ದಾರೆ. ಈಗ